ಇದು ತಿನ್ನೋ ಅಂಥದ್ದಲ್ಲ, ಇದು ಬರೀ ಸ್ಮೆಲ್ಲಿಗೆ ಬರೋದೇ ಇರಂಗೆ ತಡೀತಿರುವಂಥದ್ದು. ಇದು ಯಾವ ಪ್ರಾಣಿ ಪಕ್ಷಿಗೂ ಯಾವುದಕ್ಕೂ ತೊಂದರೆ ಇಲ್ಲ. ಈಗ ಹಾವಿಗೆ ಹಾಕಿದೀವಿ ಅಂದರೆ, ಈಗ ನೆಲದ ಮೇಲೆ ಹಾಕಿದೀವಿ ಅಂದರೆ ಬರೀ ಹಾವು ಅಷ್ಟೇ ಇಲ್ಲ, ಈವನ್ ಕೋಳಿ ಅಡ್ಡಾಡ್ತಿರ್ತೈತಿ, ಕುರಿಗಳಿರ್ತವೆ, ನಾಯಿಗಳಿರ್ತವೆ, ಬೆಕ್ಕುಗಳಿರ್ತವೆ, ಅಥವಾ ಜಮೀನಲ್ಲಿ ಯೂಸ್ ಮಾಡ್ತಿದ್ವಿ ಅಂದರೆ ದನಕರುಗಳು ಅಡ್ಡಾಡ್ತಿರ್ತವೆ. ಅವುಗಳಿಗೂ ಯಾವುದೇ ಥರದ ಆರೋಗ್ಯಕ್ಕೆ ತೊಂದರೆ ಆಗೋದು. ನಮ್ಮಲ್ಲಿ ಸ್ಟಾರ್ಟಿಂಗ್ ಬರೋದು ಸ್ನೇಕ್ಸ್. ಸೊ ಸ್ನೇಕ್ಸ್ ನೋಡಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮಗೆ ಪ್ರತಿಯೊಂದು ಮನೆಗಳಲ್ಲಾಯಿತು, ಜಮೀನುಗಳಲ್ಲಾಯಿತು, ಸೊ ಎಲ್ಲ ಥರ ಇದು ಸಿಗುವಂಥದ್ದು. ಸೊ ಇದು ಒಮ್ಮೆ ನೀವು ಯೂಸ್ ಮಾಡಿದ್ರಿ ಅಂತಂದರೆ ಅಂದರೆ ಆಲ್ಮೋಸ್ಟ್ ನಮಗೆ ಎಲ್ಲೆಲ್ಲಿ ಏರಿಯಾಸ್, ಎಲ್ಲೆಲ್ಲಿ ಲೊಕ್ಯಾಲಿಟಿ ಎಲ್ಲೆಲ್ಲಿ ಇರ್ತೈತಿ, ಸ್ಪೆಷಲಿ ಎಲ್ಲಿ ಅಂದರೆ ಈಗ ಜಮೀನುಗಳ ಅಕ್ಕಪಕ್ಕ ಎಲ್ಲೋ ನಾವು ತಿಪ್ಪೆಗುಂಡಿ ಹತ್ರ ಎಲ್ಲ ಹಾಕಿರ್ತೀವಿ, ಏನೋ ಕಡ್ಡಿಗೆಲ್ಲ ಹಾಕಿರ್ತೀವಿ, ಕಲ್ಲುಗಳ ಸಂದಿಯಲ್ಲಿ ಅಥವಾ ಮನೆಗಳ ಸುತ್ತಮುತ್ತ, ಕಾಂಪೌಂಡ್ ಸುತ್ತಮುತ್ತ, ಸೊ ಅಂಥ ಪಾಟ್ಸ್ ಹತ್ರ ಅಲ್ಲೆಲ್ಲಿ ಒಂದೆರಡು ಸತಿ ಹಾಕ್ಕೊಂತ ಬಂದ್ಬಿಟ್ಟಿವೆ ಅಂತ ಹೇಳಿದ್ರೆ ಸಾಕು. ಸೊ ಸ್ವಲ್ಪ ಹಾಕ್ಕೊತಾ ಬಂದರೆ ಸಾಕು. ಅಲ್ಲಿ ಹಾಕೊಂಡೆ ಅಂದರೆ ಅಲ್ಲಿ ನಮಗೆ 3 to 4 months ಕಂಪ್ಲೀಟ್ಲಿ ಅವಾಯ್ಡ್ ಆಗುವಂಥದ್ದು. ಇನ್ ಕೇಸ್ ರೇನಿ ಸೀಸನ್ಸ್ ಅಂತ ಬಂತು ಅಂದರೆ ನಮಗೆ ಮಳೆಯಲ್ಲೇ ಇದು ಏನೋ ಮಣ್ಣಲ್ಲೆಲ್ಲ ಕರಿಗಿ ಏನಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ಲಿ ಆ ಮಣ್ಣಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟು ಆ ಸ್ಮೆಲ್ಲಿಂದ ನಮಗೆ ಹತ್ರ ಬರೋದನ್ನು ತಡೀತಾ ಇರ್ತದೆ. ಎವ್ರಿ ಸ್ನೇಕ್, ಬರೀ ಒಂದೇ ಹಾವು ಅಂತ ಅಲ್ಲ. ಇನ್ ಕೇಸ್ ನಿಮಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಮಗೆ ಈ ನಂಬರಿಗೆ ಯಾವುದೇ ಇದಕ್ಕೂ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಎಲ್ಲ ಕಡೆಯಿಂದ ಕಳಿಸ್ಕೊಡೋ ಜವಾಬ್ದಾರಿ ನಮ್ದಿರ್ತದೆ. ಎಲ್ಲ 100% ಎಲ್ಲ ಸರ್ಟಿಫೈಡ್ ಪ್ರಾಡಕ್ಟ್ ಇರುವಂಥದ್ದೇ, ಎಲ್ಲ ಅಪೆಡಾ ಸರ್ಟಿಫೈಡ್ ಇರುವಂಥದ್ದೇ. ಈ ಅಪೆಡಾ ಸರ್ಟಿಫೈ ಏನಂತಂದು ಹೇಳಿದ್ರೆ ನಮಗೆ ICAR ನಮಗೆ ಅವ್ರದ್ದು ಒಂದು ಬ್ರಾಂಚ್ ಹೌದು. ಸೊ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ ಎಕ್ಸ್ಪೋರ್ಟ್ ಡೆಪಾರ್ಟ್ಮೆಂಟ್ ಅಥಾರಿಟಿ ಅಂತಂದು ಹೇಳ್ಬಿಟ್ಟು, ಸೊ ಇವರು ಸರ್ಟಿಫೈ ಮಾಡಿ ಕೊಟ್ಟಿರುವಂಥದ್ದು. ಬೇಗ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಮಗೆ.